ಜುಲೈ 14ರಂದು ಮಾಜಿ ಸಚಿವ ಕೆ. ಶಿವನಗೌಡ ನಾಯಕ್ ಹುಟ್ಟುಹಬ್ಬ ಅರ್ಥಪೂರ್ಣ ಆಚರಣೆಗೆ ಅಭಿಮಾನಿಗಳ ಪೂರ್ವಭಾವಿ ಸಭೆ. ಜುಲೈ 14ರಂದು ಮಾಜಿ ಸಚಿವ ಕೆ. ಶಿವನಗೌಡ ನಾಯಕ್ ಅವರ 47ನೇ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲು ಮಾಜಿ ಶಾಸಕರು ಗಂಗಾಧರ್ ನಾಯಕ್ ಅವರ ನೇತೃತ್ವದಲ್ಲಿ ನಗರದ ಧ್ಯಾನ ಮಂದಿರದಲ್ಲಿ ಮಾನ್ವಿ ಮತ್ತು ಸಿರವಾರ ತಾಲೂಕಿನ KSN ಅಭಿಮಾನಿ ಬಳಗದಿಂದ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡಿದ್ದರು. ಪೂರ್ವಭಾವಿ ಸಭೆಯಲ್ಲಿ ಮಾಜಿ ಶಾಸಕರು ಗಂಗಾಧರ್ ನಾಯಕ್ ಮಾತನಾಡಿ, ಕೆ. ಶಿವನಗೌಡ ನಾಯಕ್ ದೇವದುರ್ಗದ ಶಾಸಕರಾಗಿ ಹಿಂದುಳಿದಂತಹ ತಾಲೂಕನ್ನು ಅಭಿವೃದ್ಧಿಗೊಳಿಸಿದ್ದರು. ಇಂದು ಅವರ ಸೋಲಿನಿಂದ ದೇವದುರ್ಗ ವಿಧಾನಸಭಾ ಕ್ಷೇತ್ರಕ್ಕೆ ತೀರಾ ಅನ್ಯಾಯವಾಗಿದೆ. ಶಾಸಕರಾಗಿ, ಸಚಿವರಾಗಿ ರಾಯಚೂರು ಅಭಿವೃದ್ಧಿ ಬಗ್ಗೆ ವಿಧಾನಸಭೆಯಲ್ಲಿ ಧ್ವನಿ ಎತ್ತುತ್ತಿದ್ದ ಸಮರ್ಥ ರಾಜಕಾರಣಿಯವರು, ವಿರೋಧ ಪಕ್ಷದ ನಾಯಕತ್ವ ಗುಣ ಹೊಂದಿದ್ದ ಕೆ. ಶಿವನಗೌಡ ನಾಯಕ್ ಜಿಲ್ಲೆಯಲ್ಲಿ ಉತ್ತಮ ರಾಜಕಾರಣಿ. ಇಂತಹ ನಾಯಕನನ್ನು ನಾವೆಲ್ಲರೂ ಬೆಳೆಸಬೇಕು. ಯಾವುದೇ ವರ್ಗ ಜಾತಿ ಭೇದ ಭಾವವಿಲ್ಲದೆ ಪ್ರತಿಯೊಬ್ಬರಿಗೂ ಸ್ಪಂದಿಸುತ್ತಿದ್ದ ನಾಯಕ ಗುಣ ಹೊಂದಿದ್ದಾರೆ. ಅಂತಹ ನಾಯಕನ ಹುಟ್ಟುಹಬ್ಬ ಅರ್ಥಪೂರ್ಣವಾಗಿ ಆಚರಿಸಬೇಕು ಎಂದರು. ನಂತರ KSN ಅಭಿಮಾನಿ ಬಳಗದ ಮುಖಂಡರು ಮತ್ತು ಬಿಜೆಪಿ ನಿಕಟಪೂರ್ವ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಜಕ್ಕಲ್ದಿನ್ನಿ ಅವರು ಮಾತನಾಡಿ, ಮಾನ್ವಿ ತಾಲೂಕಿನಲ್ಲಿ ಹುಟ್ಟಿದ ಕೆ. ಶಿವನಗೌಡ ನಾಯಕರು ದೇವದುರ್ಗದ ಶಾಸಕರಾಗಿ ಏಷ್ಯಾ ಖಂಡದಲ್ಲಿ ಹಿಂದುಳಿದಂತಹ ದೇವದುರ್ಗ ಕ್ಷೇತ್ರವನ್ನು ಮಾದರಿ ತಾಲೂಕನ್ನಾಗಿ ಅಭಿವೃದ್ಧಿಗೊಳಿಸಿದ್ದಾರೆ. ಅವರ ಅಧಿಕಾರಾವಧಿಯಲ್ಲಿ ನೀರಾವರಿ, ರಸ್ತೆ, ಶಾಲಾ ಕಾಲೇಜು, ಆರೋಗ್ಯ ಸೇರಿದಂತೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಕೋವಿಡ್ ಸಂದರ್ಭದಲ್ಲೂ ಮಾಸ್ಕ್ ವಿತರಣೆ ಮತ್ತು ಅನ್ನದಾಸೋಹ ಸೇರಿದಂತೆ ದಿನಸಿ ಕಿಟ್ಗಳ ವಿತರಣೆ ಮಾಡುವುದರ ಮೂಲಕ ಜನರಿಗೆ ಅನುಕೂಲ ಕಲ್ಪಿಸುವ ಕಾರ್ಯ ಅವರು ಮಾಡಿದ್ದಾರೆ. ಅಂತಹ ನಾಯಕನ ಹುಟ್ಟುಹಬ್ಬವನ್ನು ಜುಲೈ 14ರಂದು ಹಮ್ಮಿಕೊಂಡಿದ್ದೇವೆ. ಕಳೆದ 3 ವರ್ಷಗಳಿಂದ ಸಾಮಾಜಿಕ ಕಾರ್ಯಗಳನ್ನು ಕೈಗೊಳ್ಳುತ್ತಾ ಬಂದಿದ್ದೇವೆ. ಉಚಿತ ನೇತ್ರ ಚಿಕಿತ್ಸೆ, ರಕ್ತದಾನ, ಗ್ರಾಮೀಣ ಕ್ರೀಡಾಕೂಟ ಮತ್ತು ದೇಶಿ ಕ್ರೀಡೆಗಳು, ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ಸೇರಿದಂತೆ ವಿವಿಧ ಕ್ರೀಡಾಕೂಟಗಳು ಹಮ್ಮಿಕೊಳ್ಳುತ್ತಾ ಬಂದಿದ್ದೇವೆ. ಈ ವರ್ಷವೂ ಸಹ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲು ಅಭಿಮಾನಿಗಳು ಸಲಹೆ ಮತ್ತು ಅಭಿಪ್ರಾಯಗಳನ್ನು ತಿಳಿಸಲು ಸಭೆಯಲ್ಲಿ ತಿಳಿಸಿದರು. ನಂತರ KSN ಅಭಿಮಾನಿಗಳ ಬಳಗದ ಮುಖಂಡರು ಹಾಗೂ TAPMSನ ಅಧ್ಯಕ್ಷರಾದ ತಿಮ್ಮಾರೆಡ್ಡಿ ಗೌಡ ಭೋಗವತಿಯವರು ಮಾತನಾಡಿ, ಜುಲೈ 14ರಂದು ನಡೆಯುವ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮದಂದು ಡಾಕ್ಟರ್ ಜ್ಞಾನಪ್ರಕಾಶ್ ಸ್ವಾಮೀಜಿಗಳು ಮತ್ತು ಬಸವ ಸಂಸ್ಥಾನ ಮೈಸೂರು ಮಠದ ಸ್ವಾಮೀಜಿಗಳು ಹಾಗೂ ಕೊಪ್ಪಳದ ಗವಿಮಠದ ಸ್ವಾಮೀಜಿಗಳು ಮತ್ತು ಬಿಜೆಪಿ ಯುವ ಮುಖಂಡರು ಹಾಗೂ ಬಿಜೆಪಿ ರಾಜ್ಯ ಅಧ್ಯಕ್ಷರಾದ BY ವಿಜಯೇಂದ್ರ ಸೇರಿದಂತೆ ಲೋಕಸಭೆಯಲ್ಲಿ ಗೆದ್ದ 17 ಬಿಜೆಪಿ ಸಂಸದರಿಗೆ ವೇದಿಕೆಯಲ್ಲಿ ಸನ್ಮಾನಿಸುವ ಯೋಜನೆ ಹಾಕಿಕೊಂಡಿದ್ದೇವೆ ಎಂದು ಅವರು ಹೇಳಿದರು. ಕುಂತು ಮಾತಾಡಿ ಯಾವ್ಯಾವ ಕಾರ್ಯಕ್ರಮವನ್ನು ಮಾಡಬೇಕಂತಕ್ಕಂಥ ನಿಮ್ಮ ಸಲಹೆಗಳನ್ನು ಎಲ್ಲ ವಸ್ತು ನಾವು ಸ್ವೀಕಾರ ಮಾಡಿದ್ದೀವಿ. ಹೀಗಾಗಿ ನಾವು ಮುಂಬರುವಂಥ ಜುಲೈ 14ನೇ ತಾರೀಕಿಗೆ ಅದರೊಳಗಾಗಿ ಇವತ್ತು ಹಿರೇಕೊಟ್ಟನೆಕೊಲ್ಲು ಗ್ರಾಮದಿಂದ ಕೂಡ ನಾವು ಕ್ರಿಕೆಟ್ ಮಾಡ್ತೀವಿ. ನಾವು ಮಾನ್ವಿ ತಾಲೂಕು ವತಿಯಿಂದ ಕ್ರಿಕೆಟ್ ನಡೆಸ್ತೀವಿ. ಅಲ್ಲಿ ನಾವು ಶಿವನಗೌಡ ನಾಯಕ್ ಹೆಸರು ಮೇಲೆ ಅಂತ ಹೇಳಿದ್ರು, ಅದನ್ನು ಕೂಡ ನಾವು ಎಲ್ಲ ಕುಂತ್ಕೊಂಡು ಡಿಸ್ಕಸ್ ಕೂಡ ಮಾಡ್ತೀವಿ. ಅದೇ ರೀತಿಯಾಗಿ ಇನ್ನೂ ಅನೇಕ ಇವತ್ತು ಸಾಮಾಜಿಕ ಕಾರ್ಯಕ್ರಮಗಳನ್ನು, ಕಣ್ಣು ಆಪರೇಷನ್ ಇರ್ಬೋದು, ಇನ್ನೂ ಅನೇಕ ವಿಚಾರಗಳು ಎಲ್ಲ ಕೊಟ್ಟಿರ್ತಕ್ಕಂಥ ಸಲಹೆಗಳನ್ನು ನಾವೆಲ್ಲರೂ ಸ್ವೀಕಾರ ಮಾಡಿ ಅದನ್ನು ನಾವು ಸುದೀರ್ಘವಾಗಿ ಚರ್ಚೆ ಮಾಡಿಕೊಂಡು ಯಾವ ರೀತಿ ಮಾಡ್ತಕ್ಕಂಥದ್ದನ್ನು ನಾವು ಡಿಸ್ಕಸ್ ಮಾಡ್ತೀವಿ. ಅದೇ ರೀತಿಯಾಗಿ ಅಂದಿನ ಕಾರ್ಯಕ್ರಮಕ್ಕೆ ಅವತ್ತು 14ನೇ ತಾರೀಕಿಗೆ ಕಾರ್ಯಕ್ರಮಕ್ಕೆ ನಾವು ಯಾರ್ಯಾರು ಕರೆಸ್ಬೇಕಂತಕ್ಕಂಥದ್ದು ಒಂದು ವಿಚಾರ ಕೂಡ ಇದೆ. ನಾವು ಜ್ಞಾನಪ್ರಕಾಶ ಸ್ವಾಮೀಜಿ ಅವ್ರನ್ನ ಆ ಕಾರ್ಯಕ್ರಮದಲ್ಲಿ ಅವರು ಬಸವ, ಬುದ್ಧ, ಅಂಬೇಡ್ಕರ್ ಬಗ್ಗೆ ಚಿಂತನೆದ ಒಳ್ಳೆಯ ಭಾಷಣಕಾರರು ಅಂತ ಮಹಾಸ್ವಾಮಿಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಕರೆಸ್ಬೇಕಂತಕ್ಕಂಥದ್ದಾದ. ಅದೇ ರೀತಿಯಾಗಿ ನಮ್ಮ ಬಸವಲಿಂಗ ಸಂಸ್ಥಾನ ಮಠ ಮೈಸೂರವರು ಅವ್ರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಕರೆಸ್ಬೇಕಂತಕ್ಕಂಥದ್ದು ನಮ್ಮೆಲ್ಲ KSN ಬಳಗದ ಉದ್ದೇಶ ಆಗಿದೆ. ಅದೇ ರೀತಿಯಾಗಿ ನಮ್ಮ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಗವಿಮಠ ಕೊಪ್ಪಳದವ್ರನ್ನು ಕೂಡ ಸ್ವಾಮಿಗಳನ್ನು ಕೂಡ ನಾವು ಅವ್ರ ನೇತೃತ್ವವನ್ನು ಕರೆಸಬೇಕು. ಯಾಕಂದ್ರೆ ಈ ಭಾಗದಲ್ಲಿ ಒಂದು ವಿದ್ಯಾಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿಯವರು, ಅಂತ ಒಂದು ವ್ಯಕ್ತಿಗಳನ್ನ ಕೂಡ ಕರೆಸಿದ್ರೆ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಒಂದು ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಂಡು, ಅದೇ ರೀತಿಯಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಯುವ ಮುಖಂಡರು ಮತ್ತು ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವ್ರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಕೂಡ ನಾವು ನಮ್ಮ ಟೀಮ್ ಎಲ್ಲರೂ ಹೋಗಿ ನಮ್ಮ ಗಂಗಾಧರ್ ನಾಯಕ್ ಸಾಹೇಬ್ರ ನೇತೃತ್ವದಲ್ಲಿ ಹೋಗಿ ನಾವು ಭೇಟಿಯಾಗಿ ಅವ್ರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡ್ಬೇಕಂತ ಐತೆ. ಅದೇ ರೀತಿಯಾಗಿ ಮೊನ್ನೆ ನಡೆತಕ್ಕಂಥ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ವಿಜಯಗೊಳಿಸಿರ್ತಕ್ಕಂಥ ನಮ್ಮ 17 ಜನ ಪಾರ್ಲಿಮೆಂಟ್ ಮೆಂಬರ್ಗಳನ್ನು ಅವ್ರನ್ನು ಕೂಡ
ನಾವು ಕರೆಯೋದಕ್ಕೆ ಆಹ್ವಾನ ಮಾಡ್ತಾ ಇದ್ವಿ. ಅವರೆಲ್ಲರನ್ನೂ ಸನ್ಮಾನ ಮಾಡ್ಬೇಕಂತ ಉದ್ದೇಶ ಅದ. ಹೀಗಾಗಿ ನಾವು ಅತ್ಯಂತ ಯಶಸ್ವಿಯಾಗಿ ಈ ತಾಲೂಕಿನಲ್ಲಿ ಕಾರ್ಯಕ್ರಮ ಮಾಡಬೇಕನ್ನೋ ಉದ್ದೇಶ ಅದ. ಹೀಗಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಸುಮಾರು 1000 ಗಟ್ಟ ಮೇಲ್ಕು ಜನ ನೀವೆಲ್ಲರೂ ಬಂದಿದ್ರಿ. ನಿಮ್ಮ ಅಭಿಪ್ರಾಯನ ಕೂಡ ನಾವು ಕೇಳಬೇಕಂತ ಇತ್ತು. ಆದರೆ ಈ ಪೂರ್ವಭಾವಿ ಸಭೆಯಲ್ಲಿ ಪ್ರಾಸ್ತಾವಿಕವಾಗಿ ನರಸಿಂಹ ಕುಲಕರ್ಣಿ ಸಿರವಾರ್ ಅವರು ಮಾತನಾಡಿದರು. ಮಾನ್ವಿ ಮತ್ತು ಸಿರವಾರ್ ತಾಲೂಕಿನ KSN ವಿಮಾನ ಬಳಗದ ಪೂರ್ವಭಾವಿ ಸಭೆಯಲ್ಲಿ ಅಭಿಮಾನಿಗಳು ಕಾರ್ಯಕ್ರಮಗಳ ಬಗ್ಗೆ ಅಭಿಪ್ರಾಯವನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ತಿಮ್ಮಾರೆಡ್ಡಿ ಗೌಡ ಭೋಗವತಿ, ಕೆ ನಾಗಲಿಂಗಸ್ವಾಮಿ, ನರಸಿಂಹನಾಯಕ್ ಕರಡಿಗುಡ್ಡ, ಜಂಬಣ್ಣ ನಿಲೋಗಲ್, ಶರಣಬಸವ ಪಾಟೀಲ್, ವೀರಭದ್ರಪ್ಪ ಗೌಡ ಭೋಗವತಿ, ಮಲ್ಲಿಕಾರ್ಜುನ್ ಗೌಡ ಸಂಗಾಪುರ್, ಉಮಾಕಾಂತ್ ಸೌಕರ್, ಶಾಂತಪ್ಪ ಕಪ್ಗಲ್, ವೀರೇಶ್ ನಾಯಕ್ ಬಿಡ್ದೋರ್, ಮೌಲಾಸಾಬ್ ಗಣದಿನಿ, ಭೀಮೇಶ್ ಹರ್ವಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು.